ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಹೈಬ್ರಿಡ್ ಭತ್ತಗಳಾಗ್ಬೋದು ಅಥವಾ ಹೈಬ್ರಿಡ್ ಜೋಳಗಳಾಗ್ಬೋದು ಅಥವಾ ಇನ್ನೊಂದು ಯಾವುದೇ ರೀತಿ ಭತ್ತದ ತಳಿ ಆಗ್ಬೋದು, ಏಕಾಏಕಿ ಒಂದು ಊರು ಹಾಕೋದಿಲ್ಲ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಯಾರಾದ್ರೂ ಒಬ್ರು ಡೆಮೋ ಕೊಡ್ತೀವಿ. ಫಸ್ಟು ಆ ಡೆಮೋ ಆದ್ಮೇಲೆ ಏನ್ ಮಾಡ್ತೀವಿ, ಕಮರ್ಷಿಯಲ್ ಬಿಡ್ತೀವಿ. ಕಮರ್ಷಿಯಲ್ ಅಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಯಾರು ಬೇಕೋ ಯಾರು ಪರವಾಗಿಲ್ಲ ನೋಡೋಣ ಅನ್ನೋ ಒಂದು ಇದಿಟ್ಕೊಂಡು ತಗೊಂಡು ಬಂದು ಹಾಕುವಂತಹ ರೈತ ಬಂಧುಗಳು ಕೂಡ ಇದ್ದಾರೆ. ಅದರಲ್ಲಿ ನಮ್ಮ ಉಮೇಶ್ ಅಣ್ಣವರು ನಮ್ಮ ಈ ಒಂದು ಬೆಟ್ಟಳ್ಳಿ ಗ್ರಾಮದಲ್ಲಿ ತಗೊಬಂದು ನಮ್ಮ ಈ ಒಂದು ರಾಶಿ RRX 3200 ಒಂದು ಹೈಬ್ರಿಡ್ ಭತ್ತವನ್ನ ತಗೊಂಡು ಬಂದವ್ರು ಹಾಕಿರ್ತಾರೆ. ಯಾಕಂತಂದ್ರೆ ಅಂಗಡಿಲಿ ಅವರು ಪರ್ಚೇಸ್ ಮಾಡ್ಬೇಕಾದ್ರೆ ನಾನು ಖುದ್ದಾಗಿ ಅಲ್ಲಿದ್ದು ಅವತ್ತು ನೇರವಾಗಿ ಹೇಳಿದೆ, ಇದು ಹಾಕಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಳುವರಿ ಬರೋಂಥ ಭತ್ತ, ನೀವು ಹಾಕಿದ್ರೆ ನಾವು ಮುಂದೆ ನಾವು ನಿರಂತರವಾಗಿ ನಿಮ್ಮ ಒಂದು ಭೇಟಿಲಿ ಇರ್ತೀವಿ, ಅದು ಆಗ್ಲಿ ಹೋಗ್ಲಿ ಏನೇ ಬಂದರೂ ಕೂಡ ನಾವು ಅಲ್ಲಿ ನಾವು ಇದ್ದೇ ಇರ್ತೀವಿ ಅಂತ ನಾನು ಅವತ್ತು ಕೂಡ ನಾನು ನಮ್ಮ ಉಮೇಶ್ ಅಣ್ಣವ್ರಿಗೆ ಹೇಳಿದ್ದು. ಅದೇ ರೀತಿ ಇಲ್ಲಿವರೆಗಂಟ ನಾವು ನಡ್ಕೊಂಡಿದ್ದೀವಿ. ಮತ್ತೆ ಇವತ್ತು ಕೂಡ ನಾನು ತಗೋಬೇಕಾದ್ರೂ ಹೇಳಿದೆ, ನಿಮ್ಮ ಊರ್ಲಿ ಒಂದು ಗ್ರ್ಯಾಂಡ್ ಆಗಿ ಒಂದು ಫಂಕ್ಷನ್ ಮಾಡಬೇಕು ಉಮೇಶ್ ಅಣ್ಣ, ಜನಕ್ಕೆಲ್ಲ ಗೊತ್ತಾಗಬೇಕು, ಎಲ್ಲರನ್ನೂ ವೀಕ್ಷಣೆ ಮಾಡಬೇಕು ಈ ಒಂದು ಬೆಳೆಯನ್ನ ಅನ್ನೋ ಒಂದು ನಿಟ್ಟಲ್ಲಿ ನಾನು ಇವತ್ತು ಉಮೇಶ್ ಅಣ್ಣವ್ರು ಹಾಕಿರೋ ದೃಷ್ಟಿಯಿಂದ ಇವತ್ತು ಇಲ್ಲಿ ನಾವು ನಿಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮವನ್ನ ಇಟ್ಟಿದ್ದೀವಿ. ಏನು ಇದು ರಾಶಿ ಕಂಪ್ನಿ, ಯಾರಿಗಾರು ಗೊತ್ತಿದೆಯಾ? ರಾಶಿ ಕಂಪ್ನಿ ಅಂದ್ರೆ ಇದು ತಮಿಳ್ನಾಡು ಕಂಪ್ನಿ. ಇದು 1973ರಲ್ಲಿ ತಮಿಳ್ನಾಡಲ್ಲಿ ಇದು ಪ್ರಾರಂಭ ಆಗುತ್ತೆ ಕಂಪ್ನಿ. ಯಾವಾಗ 1973ರಲ್ಲಿ ರಾಮಸ್ವಾಮಿಯವರು ಈ ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಇವರು ಮಾಡ್ತಿದ್ದೇನಪ್ಪ ಅಂತಂದ್ರೆ ಬರೀ ಹತ್ತಿ ಬೀಜಗಳನ್ನು ಉತ್ಪಾದನೆ ಮಾಡ್ತಿದ್ದು ನಮ್ಮ ರೈತರಿಗೆ ಒಳ್ಳೆಯ ಒಂದು ಹೈಬ್ರಿಡ್ ಹತ್ತಿ ಬೀಜಗಳನ್ನ ಒದಗಿಸ್ಕೊಂಡು ಬರ್ತಾಯಿದ್ರು. ಇವತ್ತು ಭಾರತ ದೇಶದಲ್ಲೇ ನಂಬರ್ 1 ಹತ್ತಿ ಬೀಜದ ಒಂದು ಉತ್ಪಾದನೆಯಲ್ಲಿ ಮತ್ತು ಮಾರಾಟದಲ್ಲೂ ಕೂಡ 2 ರಿಂದ 2.5 ಕೋಟಿ ಹತ್ತಿ ಬೀಜಗಳನ್ನು ಮಾರಾಟ ಮಾಡ್ತಿರೋಂಥ ಒಂದು ದೊಡ್ಡ ಕಂಪ್ನಿ ಈ ಒಂದು ರಾಶಿ ಕಂಪ್ನಿ. ಮೆಕ್ಕೆಜೋಳ ಈ ಕಡೆ ನಾವು ದನಗಳಿಗೆ ಮತ್ತು ಕೆಲವು ಮಂದಿ ಈ ಒಂದು ಇದ್ರ ಟೈಮಲ್ಲಿ ಹಾಕೊಳ್ತಾರೆ ಏನೋ ಮಾರಾಟಕ್ಕೆ, ಬಟ್ ಅತ್ಯಧಿಕವಾಗಿ ನಿಮ್ಮ ಏರಿಯಾದಲ್ಲಿ ಮೆಕ್ಕೆಜೋಳ ಹಾಕಲ್ಲ. ಮೆಕ್ಕೆಜೋಳ ಎಲ್ಲಿ ಅಂತಂದರೆ HD ಕೋಟೆ ಭಾಗ ಆಗ್ಬೋದು, ಗುಂಡ್ಲುಪೇಟೆ, ಚಾಮರಾಜನಗರ, ಇನ್ನು ಹುಣಸೂರು, ಪಿರಿಯಾಪಟ್ಟಣ ಈ ಬೆಲ್ಟ್ ಬಂದರೆ, ಮೈಸೂರು ತಾಲೂಕು ಈ ಬೆಲ್ಟ್ ಬಂದರೆ ಫುಲ್ಲು ಮೆಕ್ಕೆಜೋಳ ಹಾಕುವಂಥ ಒಂದು ಏರಿಯಾಗಳು. ಅದರಲ್ಲೂ ಕೂಡ ಈ ಒಂದು ರಾಶಿ ಕಂಪ್ನಿ ಉತ್ತಮವಾದಂಥ ತಳಿಗಳನ್ನು ಬಿಡುಗಡೆ ಮಾಡಿ ಈಗಾಗಲೇ ರೈತರಿಗೆ ಬೀಜಗಳನ್ನು ಒದಗಿಸ್ಕೊಂಡು ಬರ್ತಾ ಇದೆ. ಇನ್ನೇನಪ್ಪ ಅಂದರೆ ನಂತರ ಭತ್ತಗಳನ್ನು ಉತ್ಪಾದನೆ ಮಾಡ್ಕೊಂಡು ಬರ್ತಾ ಇದೆ. ಕಳೆದ 5 ವರ್ಷಗಳಿಂದ ರಾಶಿ ಕಂಪನಿಯಲ್ಲಿ ಭತ್ತನ ಕೊಟ್ಟಿದ್ದೀವಿ. ಈಗಾಗಲೇ ರಾಶಿ ಅನ್ನಂ ಅಂತ ಕೇಳಿದ್ದೀರಾ? ಅನ್ನಂ ಭತ್ತ ಹಾಕಿದ್ದೀರಾ? ಅನ್ನಂ ಭತ್ತನ ಪ್ರಾರಂಭದಲ್ಲಿ ನಾವು ಬನ್ನೂರಿಗೆ ಕೊಟ್ಟು ಅದು ಕೂಡ ಒಂದು ಉತ್ತಮವಾದಂಥ ಒಂದು ಇಳುವರಿ ಬಂದಿದೆ ಮತ್ತು ಉತ್ತಮವಾದಂಥ ಒಂದು ಬೆಳೆ ಬರುತ್ತೆ ಮತ್ತು ಗೊನೆನೂ ಕೂಡ ಉದ್ದ ಇರುತ್ತದೆ. ಒಳ್ಳೆಯ ಲಾಭದಾಯಕವಾಗಿ ಮಾರಾಟ ಮಾಡುವಂತಹ ಒಂದು ಭತ್ತವಾಗಿ ಅದು ಕೂಡ ಈಗಾಗಲೇ ನಾವು ಬಿಟ್ಟು ಹೋಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ರೈತರು ಕೂಡ ತಗೊಂಡು ಚೆನ್ನಾಗಿ ಒಳ್ಳೆ ಊಟನೂ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಈ ಭಾಗದಲ್ಲಿ. ಅಮನ್ ಅಂತೀರಿ, ಅದು ಸೂಪರ್ ಅಮನ್? ಇಲ್ಲ ಸೂಪರ್ ಅಮನ್ ಅಲ್ಲ, ರಾಶಿ ಅನ್ನಂ ಅಂತ ಹೇಳಿ. ಸೂಪರ್ ಅಮನೇ ಬೇರೆ, ರಾಶಿ ಅನ್ನಂ ಅಂತ ಹೇಳ್ಬೇಕು. ಈಗಾಗಲೇ ನಾವು ನಿಮ್ಮ ಭಾಗದಲ್ಲಿ ಕೊಟ್ಟು ಈಗಾಗಲೇ ಆಗ್ತಾ ಇದ್ದಾರೆ. ಇದು ಏನಪ್ಪಾ ಅಂದ್ರೆ ಹೊಸದಾಗಿ ಕೊಟ್ಟಿರೋ ಒಂದು ಉದ್ದೇಶದಿಂದ ಈ ಒಂದು ಬೆಳೆಯನ್ನು ನಮ್ಮ ರೈತರಿಗೆ ತೋರಿಸ್ಬೇಕು. ಅದರಲ್ಲಿ ಬರುವಂಥ ಒಂದು ಅಲ್ಲಿ ಬೆಳೆದಿರುವಂಥ ಒಂದು ಬೆಳವಣಿಗೆ ಆಗ್ಬೋದು, ತೆಂಡೆಗಳಾಗ್ಬೋದು, ಕಾಳುಗಳಾಗ್ಬೋದು, ಮತ್ತು ರೋಗ ಬಾಧೆ ಆಗ್ಬೋದು, ಇವನ್ನೆಲ್ಲನೂ ಕೂಡ ನೀವು ನೋಡಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಹಾಕಿ ಒಂದು ಒಳ್ಳೆಯ ಇಳುವರಿಯನ್ನು ತಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಆ ಒಂದು ನಿಟ್ಟಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂದರೆ ಸಂಪೂರ್ಣವಾಗಿ ನಾನು ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಇದೇನೋ ಮಾತಾಡ್ತಾ ಇದ್ದಾರೆ ಅನ್ಕೊಬಿಡ್ತಾರೆ. ಬೆಳೆ ನಿರ್ವಹಣೆ ಮುಖ್ಯ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಏನಪ್ಪ ಅಂದರೆ ವೇದಿಕೆ ಮೇಲಿರುವಂಥ ಗಣ್ಯರಿಗೂ ಕೂಡ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ವಿಜ್ಞಾನಿಗಳು ಯಾರು ಅಂದರೆ ನೈಜ ಕೃಷಿಯನ್ನು ಯಾರು ಮಾಡ್ತಾರೆ ಅವರೇ ವಿಜ್ಞಾನಿಗಳು. ಯಾವ ಮನುಷ್ಯನಿಗೂ ಪುಸ್ತಕದಲ್ಲಿ ಓದ್ತೀವಲ್ಲ ಅದಕ್ಕೂ ಕೃಷಿ ಮಾಡೋದಕ್ಕೂ ಭಯಂಕರ ವ್ಯತ್ಯಾಸ ಇದೆ. ಪಾಠ ಮಾಡೋದಕ್ಕೂ ಕೃಷಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಕಾರಣ ಏನು ಅಂದರೆ ನಮ್ಮ ವಲಯಗಳು ಏನಿದ್ದಾವೆ, ಭತ್ತ ಬೆಳೆ ವಲಯಗಳು, ನಾಲೆ ನೀರು ಅದೆಲ್ಲ ಕೆಳಗಡೆ, ಕಾಲುವೆ ಗದ್ದೆಲೆ ಬೇರೆ ಥರ ಭೂಮಿ. ಆ ಭೂಮಿಗೆ ಎಷ್ಟು ದಿನಕ್ಕೆ ಭತ್ತ ಮಾಡಬೇಕು, ಅದರೊಳಗಡೆ ಕೆಲವು ಭೂಮಿ ಅವ ಇಂಟೀರಿಯರು ಒಳತಾಕು ಅಂತ ಹಳ್ಳ, ಅವು ಅಲ್ಲಿಗೆ 30 ದಿನದ್ದೇ ಪೈರು ನಾಟಿ ಮಾಡಬೇಕು, 32 ದಿನದ್ದೇ ಆಗಬೇಕು. ಹಂಗೆ ಡ್ರೈ ಇರ್ತಾವಲ್ಲ, ಒಂದು ಬೆಳೆ ಬೆಳೆದು ಆವಾಗಲೂ ರೆಸ್ಟಲ್ಲಿ ಇರ್ತಾವಲ್ಲ, 6 ತಿಂಗಳು ರೆಸ್ಟ್ ಇರ್ತಾವಲ್ಲ, ಅವಕ್ಕೆ ಬೇಕಾದ್ರೆ 20 ದಿನ, 22 ದಿನ, 25 ದಿನದ ಒಳಗಡೆ ಪೈರು ನಾಟಿ ಮಾಡಿದ್ರೆ ಸ್ವಲ್ಪ 2 ಪೈರು ನಾಟಿ ಮಾಡಿದ್ರೆ ನೀಟಾಗಿ ಬರುತ್ತೆ. ರಸಗೊಬ್ಬರನ ಕಮ್ಮಿ ಕೊಟ್ಟರು ಬರುತ್ತೆ. ಇವರು ಇವತ್ತು ಮಾಡಿರ್ತಕ್ಕಂಥ 32-00
ಕ್ಷೇತ್ರೋತ್ಸವದ ಉದ್ದೇಶ ಇಷ್ಟೇ. ಸ್ವತಂತ್ರ 37 ಕೋಟಿ 33 ಕೋಟಿಗೆ ಏನು ಜನಕ್ಕೆ ಅನ್ನ ಇರಲಿಲ್ಲ. ಅನ್ನವನ್ನ ಉತ್ಪಾದನೆ ಮಾಡಲಿಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಹಸಿರು ಕ್ರಾಂತಿಯನ್ನು ಏನು ತಂದ್ರು ಅದಕ್ಕೂ ಅನುಗುಣವಾಗಿ ಎಲ್ಲ ಹೈಬ್ರಿಡ್ ಭತ್ತಗಳು ಬಂದು ಈಲ್ಡ್ ಏನು ಹೈಬ್ರಿಡ್ ಭತ್ತಗಳು ಈಲ್ಡ್ನ ಯಾಕೆ ತಗೊಬಂದ್ರು ಅಂದರೆ 145 ಕೋಟಿ ಜನರಿಗೆ ಸಮ ಪ್ರಮಾಣದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಆಹಾರ ಸಿಕ್ಕಲಿ ಅನ್ನೋ ಸದುದ್ದೇಶದಿಂದ ಇದನ್ನು ತಂದ್ರು ಅಷ್ಟೇ. ಯಾರಿಗೂ ನಮ್ಮ ಮೇಲೆ ಗೂಬೆ ಕೂರಿಸಿ ಜಯಿಸಿ ಸಾಯಿಸ್ಬೇಕು ಅಂತಲ್ಲ, ದುಡಿಯೋರ್ಗೆ ಉಣ್ಣವ್ರಿಗೆ ಇಬ್ಬರಿಗೂ ಅನುಕೂಲ ಆಗಬೇಕು ಅನ್ನೋಕ್ಕೆ ಇದು ಬಂದಿದ್ದಷ್ಟೇ. ಅದರಲ್ಲಿ ನಾವು ಸ್ವಲ್ಪ ಜಾಗೃತರಾಗಿ NPK ಅಂತ ಈಗ ನಮ್ಮ ಅಣ್ಣ ಹೇಳ್ತಿರಲ್ಲ ರಮೇಶ್ ಅಣ್ಣ, ಕೆಲವ್ರಿಗೆ NPK ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರು ಹೇಳಿದ್ರು DAP ತಗೊಂಡು ಹಾಕು ಅಂದ ತಕ್ಷಣ DAPನೇ ತಗೊಂಡಾಗ ಹಾಕ್ಬಿಡ್ತಾರೆ. DAP ನಲ್ಲಿ ಬೂದಿ ಮತ್ತೆ ಯೂರಿಯಾ ಬಿಟ್ರೆ ಏನೂ ಇರಲ್ಲ, ಪೊಟ್ಯಾಸ್ ಇರಲ್ಲ. ಇರುತ್ತಲ್ಲ ಅದರಲ್ಲಿ 2 ಇರುತ್ತೆ, ಇನ್ನೊಂದು ಇರಲ್ಲ, ಪೊಟ್ಯಾಸ್ ಇರಲ್ಲ. ನೀವೇನ್ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಶ್ರಮ ಆದ್ರೂ ಪರವಾಗಿಲ್ಲ, ಎಲ್ಲಾ ಬೆಳೆಗಳಿಗೂ ಈ 40% ಬೂದಿ ತಗೊಂಡ್ರೆ 20% ಯೂರಿಯಾ 20% ಪೊಟ್ಯಾಸ್ ಪಾತ್ರ ತಗೋಬೇಕು. ನಿಮ್ಗೆ 1 ಮೂಟೆ ಉಪ್ಪು ತಗೋತೀರಾ ಮತ್ತೆ 1 ಮೂಟೆ ಯೂರಿಯಾನೂ ತಗೋತೀರಾ, ಅದು ಮಿಕ್ಸ್ ಮಾಡಿ ಇಡ್ತೀರಾ, ನಿಮ್ಗೆ 800 ರೂಪಾಯಿ ನಷ್ಟ ಆಗತ್ತೆ. ಗೊತ್ತೇ ಇಲ್ಲ ನಿಮ್ಗೆ. ಉಪ್ಪು 2 ಮೂಟೆ 110 kg ಉಪ್ಪಿಗೆ 1 kg ಯೂರಿಯಾ 1 ಮೂಟೆ ಯೂರಿಯಾ ಸಮ. ಯಾರಿಗೂ ಗೊತ್ತಿಲ್ಲ ಈ ಸಬ್ಜೆಕ್ಟು. ನೈಟ್ರೋಜನ್ ಪ್ರಮಾಣ ಎಷ್ಟಿದೆ ರಾಸಾಯನಿಕದಲ್ಲಿ, ಅದರ ಪ್ರಮಾಣ ಎಷ್ಟಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಚೀಲ ಚೆನ್ನಾಗಿರ್ಬೇಕು ನಿಮಗೆ. ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಪ್ಯಾಕಿಂಗ್ ಮಾಡಿರೋ ಚೀಲ ಎಷ್ಟು ನೈಸ್ ಆಗಿರ್ತವೆ, ಅಕ್ಷರ ಎಷ್ಟು ಚೆನ್ನಾಗಿ ಕಾಣ್ತವೆ, ಅದ್ರ ಮೇಲೆ ನಿಮಗೆ ಎಷ್ಟು ಬೇಕಾದ್ರೂ ಟೋಪಿ ಹಾಕೋ ಹೋಗ್ಬೋದು. ಇದನ್ನ ಅಂಗಡಿಯವರು ಪಕ್ಕ ಜಾಗೃತರಾಗೋರು ಈ ವಿಚಾರದಲ್ಲಿ. ಮಾಡಿ ನೀಟಾಗಿ ಕೊಡುವಲ್ಲಿ ಅವ್ರು ಜಾಗೃತರಾಗೋರು. ನೀವು ಅದು ಭತ್ತ ಎಷ್ಟು ದಿನಕ್ಕೆ ಬರುತ್ತೆ, ನಾವು ಗದ್ದೆ ಕೊಯ್ದು ಎಷ್ಟು ದಿನ, ನಮಗೆ ಮಿಷಿನ್ ಯಾವಾಗ ಬರ್ತದೆ, ಅದೆಲ್ಲನೂ ಅನುಸರಣೆ ಮಾಡಿ ನಾವು ಕೃಷಿ ಮಾಡಿದ್ರೆ ಮಾತ್ರ ಏಳಿಗೆ ಆಗೋಕ್ಕೆ ಸಾಧ್ಯ. ಇವರು ಭತ್ತ ಇದು 200 ಕಾಳು ಒಳಗಡೆ ಇದೆ ಸರ್, ನಾನು ಲೆಕ್ಕ ಆಗ್ತಾ 150 170 ಕಾಳು ಬರುತ್ತೆ. 1 ಎಕರೆಗೆ ನಿಮ್ದು ಎಷ್ಟು ಬ್ಯಾಗ್ ಭತ್ತ ಬರ್ಬೋದು? 70 kg ಬರುತ್ತೆ. ಯಾಕಂದ್ರೆ ಸಾವಯವ ಒಂದು ಅಂಶ ಮಣ್ಣಲ್ಲಿ ನಾವು ಮಿಕ್ಸ್ ಮಾಡಿದಷ್ಟು ಇಳುವರಿ ಜಾಸ್ತಿ ಬರ್ತದೆ. ಓಕೆ, ಇದ್ರ ಬಗ್ಗೆ